ನಮಸ್ಕಾರ ಫ್ರೆಂಡ್ಸ್. ಧ್ಯಾನ ಮಾಡೋಕ್ಕೆ ಕೂತ್ಕೊಂಡ್ರೆ ಮನಸ್ಸು ಎಲ್ಲೋ ಅಲೆದಾಡುತ್ತಾ ಅಥವಾ ಬೋರ್ ಅನಿಸುತ್ತಾ? ಹಾಗಾದರೆ ಇವತ್ತು ಆ ಹಳೆಯ ಶೈಲಿಯ ಧ್ಯಾನಕ್ಕೆ ಬ್ರೇಕ್ ಹಾಕೋಣ. ನಿಮಗೆ ಗೊತ್ತಾ, ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ನಿಮ್ಮ ದೇಹದ ಪ್ರತಿಯೊಂದು ಪರಮಾಣುವಿನಲ್ಲೂ ಅಂದರೆ ಆಟಮ್ನಲ್ಲೂ 99.9% ಕೇವಲ ಬ್ರಹ್ಮಾಂಡದ ಶೂನ್ಯತೆ ಇರುತ್ತೆ. ಅಂದರೆ ನೀವು ಬ್ರಹ್ಮಾಂಡದಿಂದ ಬೇರೆಯಾಗಿಲ್ಲ, ಇಡೀ ಬ್ರಹ್ಮಾಂಡವೇ ನಿಮ್ಮೊಳಗಿದೆ. ಇಂದು 16ನೇ ದಿನ. ನಾವು ಬರೀ ಕಲ್ಪನಾ ಲೋಕಕ್ಕೆ ಹೋಗ್ತಾ ಇಲ್ಲ, ಬದಲಿಗೆ ನಿಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತು ವೇಗಸ್ ನರ್ವ್ಗಳನ್ನು ಆಕ್ಟಿವೇಟ್ ಮಾಡೋ ಮೂಲಕ ನಿಮ್ಮ ದೇಹದ ಬಯೋ ಎಲೆಕ್ಟ್ರಿಸಿಟಿಯನ್ನು ನೀವೇ ಸ್ವತಃ ಜಾಗೃತಗೊಳಿಸಲಿದ್ದೀರಿ. ನಿಮ್ಮ ಹಸ್ತಗಳಲ್ಲಿ, ನಿಮ್ಮ ಬೆರಳುಗಳಲ್ಲಿ ಶಕ್ತಿಯ ಜುಮುಜುಮು ಓಡಾಟವನ್ನು ಲೈವ್ ಆಗಿ ಅನುಭವಿಸ್ತೀರ. ಇಡೀ ಶರೀರವನ್ನು ಪಾಸಿಟಿವಿಟಿಯನ್ನು ಆಕರ್ಷಿಸುವ ಪವರ್ಫುಲ್ ಮ್ಯಾಗ್ನೆಟ್ ಆಗಿ ಬದಲಾಯಿಸುವ ಈ ಒಂದು 30 ನಿಮಿಷಗಳ ಪ್ರಾಕ್ಟಿಕಲ್ ಮತ್ತು ಸೈನ್ಸ್ ಆಧಾರಿತ ಜರ್ನಿಗೆ ನೀವು ಈಗಲೇ ಸಿದ್ಧರಾಗಿ. ನಿಮ್ಮ ಕಣ್ಣುಗಳು ಅತ್ಯಂತ ನಿಧಾನವಾಗಿ ಮುಚ್ಚಿರಲಿ. ಬೆನ್ನುಮೂಳೆಯನ್ನು ನೇರವಾಗಿಟ್ಟುಕೊಂಡು ಆರಾಮವಾಗಿ ಕುಳಿತುಕೊಳ್ಳಿ. ಇಂದಿನ ಜರ್ನಿ ನಿಮ್ಮನ್ನು ನಿಮ್ಮ ಭೌತಿಕ ಅಸ್ತಿತ್ವದಿಂದ ಬ್ರಹ್ಮಾಂಡದ ಅನಂತತೆಗೆ ಕೊಂಡೊಯ್ಯಲಿದೆ. ನಿಮ್ಮ ಗಮನವನ್ನು ಕೇವಲ ನನ್ನ ಧ್ವನಿ ಮತ್ತು ನಿಮ್ಮ ಉಸಿರಾಟದ ಕಡೆಗೆ ತನ್ನಿ. ದೇಹದಲ್ಲಿರುವ ಎಲ್ಲ ಒತ್ತಡವನ್ನು ಹೊರಹಾಕಲು ನಾವು ವೇಗಸ್ ನರ್ವನ್ನು ಉತ್ತೇಜಿಸುವ 5 ಆಳವಾದ ಉಸಿರಾಟವನ್ನು ಒಟ್ಟಿಗೆ ಮಾಡೋಣವೇ? ನಿಧಾನವಾಗಿ, ಆಳವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಿಮ್ಮ ಹೊಟ್ಟೆ ಮತ್ತು ಎದೆ ವಿಸ್ತಾರವಾಗಲಿ. ಈಗ ಬಾಯಿಯ ಮೂಲಕ ಸಂಪೂರ್ಣವಾಗಿ ಉಸಿರನ್ನು ಹೊರಬಿಡಿ. ಎರಡನೆಯ ಬಾರಿ ಆಳವಾಗಿ, ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಇಡೀ ಬ್ರಹ್ಮಾಂಡದ ಪ್ರಾಣಶಕ್ತಿ ನಿಮ್ಮೊಳಗೆ ತುಂಬುತ್ತಿದೆ. ನಿಧಾನವಾಗಿ ಬಾಯಿಯಿಂದ ಸಂಪೂರ್ಣ ಉಸಿರನ್ನು ಹೊರಬಿಡಿ. ಮೂರನೆಯ ಬಾರಿ ದೀರ್ಘವಾಗಿ, ಆಳವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಪ್ರತಿಯೊಂದು ಜೀವಕೋಶಕ್ಕೂ ಆಕ್ಸಿಜನ್ ಹರಡುತ್ತಿದೆ. ಸಂಪೂರ್ಣವಾಗಿ, ನಿಧಾನವಾಗಿ ಬಾಯಿಯಿಂದ ಉಸಿರನ್ನು ಹೊರಬಿಡಿ. ನಾಲ್ಕನೆಯ ಬಾರಿ ತೀವ್ರವಾಗಿ, ಆಳವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ದೇಹದ ಆಯಾಸವೆಲ್ಲ ಕರಗುತ್ತಿದೆ. ಈಗ ಸಂಪೂರ್ಣವಾಗಿ ಉಸಿರನ್ನು ಬಾಯಿಯ ಮೂಲಕ ಹೊರಬಿಡಿ. 5ನೇ ಬಾರಿ ನಿಮ್ಮ ಗರಿಷ್ಠ ಸಾಮರ್ಥ್ಯದಲ್ಲಿ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಅಂದರೆ ನಿಮಗೆಷ್ಟು ಆಳವಾಗಿ ಉಸಿರನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿದೆಯೋ ಅಷ್ಟು ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ಉಸಿರನ್ನು ಒಳಗೆ ಹಿಡಿದಿಟ್ಟುಕೊಳ್ಳಿ. ನಿಮ್ಮ ಗಮನ ನಿಮ್ಮ 2 ಹುಬ್ಬುಗಳ ಮಧ್ಯಭಾಗದಲ್ಲಿರಲಿ. ಮನಸ್ಸು ಸಂಪೂರ್ಣವಾಗಿ ಸ್ಥಿರವಾಗಿದೆ. ದೇಹದಲ್ಲಿ ಆಗುತ್ತಿರುವ ಸಣ್ಣ ಕಂಪನಗಳನ್ನು ಅನುಭವಿಸಿ. 3, 2, 1. ಅತ್ಯಂತ ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಈಗ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿ. ನಿಮ್ಮ ಉಸಿರಾಟ ಈಗ ಅತ್ಯಂತ ಸಹಜ ಮತ್ತು ಶಾಂತವಾಗಿರಲಿ. ಈಗ ನಿಮ್ಮ 2 ಹಸ್ತಗಳನ್ನು
ಒಂದಕ್ಕೊಂದು ಜೋರಾಗಿ ಉಜ್ಜಲು ಪ್ರಾರಂಭಿಸಿ. ಹಸ್ತಗಳನ್ನು ವೇಗವಾಗಿ ಉಜ್ಜಿ. ನಿಮ್ಮ ಕೈಗಳಲ್ಲಿ ಉಂಟಾಗುತ್ತಿರುವ ಆ ಬಿಸಿಯನ್ನು ಅನುಭವಿಸಿ. ನಿಮ್ಮ ಹಸ್ತಗಳಲ್ಲಿರುವ ಸಾವಿರಾರು ನರಗಳು ಈಗ ಜಾಗೃತಗೊಳ್ಳುತ್ತಿವೆ. ಇನ್ನೂ ಹಸ್ತವನ್ನು ವೇಗವಾಗಿ ಉಜ್ಜಿ ಮತ್ತು ಆ ಶಾಖವನ್ನು ಅನುಭವಿಸಿ. ಈಗ ಅತ್ಯಂತ ನಿಧಾನವಾಗಿ ಉಜ್ಜುವುದನ್ನು ನಿಲ್ಲಿಸಿ. ನಿಮ್ಮ ಎರಡೂ ಹಸ್ತಗಳ ನಡುವೆ ಕೇವಲ 2 ಇಂಚಿನಷ್ಟು ಅಂತರವಿಟ್ಟುಕೊಂಡು ಹಸ್ತಗಳನ್ನು ಮುಖದ ಮುಂದೆ ಹಿಡಿಯಿರಿ. ಗಮನಿಸಿ ವೀಕ್ಷಕರೇ, ಈಗ ಆ 2 ಹಸ್ತಗಳ ನಡುವೆ ಏನೋ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್, ಒಂದು ಕಾಂತೀಯ ಶಕ್ತಿ ಅಥವಾ ಲಘು ಕಂಪನ ಚಲಿಸುತ್ತಿರುವುದು ನಿಮಗೆ ಫೀಲ್ ಆಗ್ತಾ ಇದೆಯಾ? ಇದು ನಿಮ್ಮ ದೇಹದ ಜೈವಿಕ ವಿದ್ಯುತ್ ಶಕ್ತಿ, ಅಂದರೆ ಬಯೋ ಎಲೆಕ್ಟ್ರಿಸಿಟಿ. ಈಗ ಆ 2 ಹಸ್ತಗಳನ್ನು ಆಕಾಶಕ್ಕೆ ಮುಖ ಮಾಡಿ ಮುಕ್ತವಾಗಿ ನಿಮ್ಮ ಮಂಡಿಯ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ಕೈ ಬೆರಳುಗಳ ತುದಿಗಳ ಕಡೆಗೆ ಗಮನ ಹರಿಸಿ. ಅಲ್ಲಿ ಸಣ್ಣದಾಗಿ ಇರುವೆ ಹರಿದಂತೆ ಅಥವಾ ಜುಮುಜುಮು ಎನಿಸುತ್ತಿರುವಂತೆ, ಅಂದರೆ ಟಿಂಗ್ಲಿಂಗ್ ಆದಂತೆ ನಿಮಗೆ ಭಾಸವಾಗ್ತಾ ಇದೆ ಅಲ್ವಾ? ಅದನ್ನು ಗಮನಿಸಿ. ನಿಮ್ಮ ಇಡೀ ಗಮನ ಆ ಬೆರಳುಗಳ ತುದಿಯಲ್ಲಿದೆ. ನಿಮ್ಮ ರಕ್ತ ಪರಿಚಲನೆ ಮತ್ತು ಪ್ರಾಣಶಕ್ತಿ ಅಲ್ಲಿಗೆ ಹರಿಯುತ್ತಿದೆ. ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ದೇಹದ ಈ ಸೂಕ್ಷ್ಮ ಸಂವೇದನೆಗಳ ಮೂಲಕವೇ ನಿಮ್ಮೊಂದಿಗೆ ಕನೆಕ್ಟ್ ಆಗುತ್ತಿದೆ. ಆ ಜುಮುಜುಮು ಸಂವೇದನೆಯನ್ನು ಕೇವಲ ಗಮನಿಸುತ್ತಾ ಕುಳಿತುಕೊಳ್ಳಿ. ಯಾವುದೇ ಆಲೋಚನೆಗಳಿಲ್ಲ, ಕೇವಲ ಸಂವೇದನೆ. ಈಗ ನಿಮ್ಮ ಗಮನವನ್ನು ನಿಮ್ಮ ಬೆನ್ನುಮೂಳೆಯ ತಳಭಾಗಕ್ಕೆ ತನ್ನಿ. ನೀವು ಉಸಿರನ್ನು ತೆಗೆದುಕೊಳ್ಳುವಾಗ ನಿಮ್ಮಲ್ಲಿ ಜಾಗೃತವಾಗಿರುವ ಬಯೋ ಎಲೆಕ್ಟ್ರಿಸಿಟಿ ನಿಮ್ಮ ಬೆನ್ನುಮೂಳೆಯ ತಳಭಾಗದಿಂದ ನಿಧಾನವಾಗಿ ಮೇಲಕ್ಕೆ ನಿಮ್ಮ ತಲೆಯ ಮುಂಭಾಗದವರೆಗೆ ಹರಿಯುತ್ತಿದೆ ಎಂದು ಅನುಭವಿಸಿ. ಉಸಿರನ್ನು ಹೊರಬಿಡುವಾಗ ಆ ಶಕ್ತಿಯು ತಲೆಯಿಂದ ಬೆನ್ನುಮೂಳೆಯ ಮೂಲಕ ಮತ್ತೆ ಕೆಳಗೆ ಇಳಿಯುತ್ತಿದೆ ಎಂದು ಅನುಭವಿಸಿ. ಉಸಿರು ಒಳಗೆ ತೆಗೆದುಕೊಳ್ಳುತ್ತಿದ್ದೀರಾ. ನಿಮ್ಮ ಬಯೋ ಎಲೆಕ್ಟ್ರಿಸಿಟಿ ನಿಮ್ಮ ಬೆನ್ನುಮೂಳೆಯ ಮೂಲಕ ಮೇಲಕ್ಕೆ ಹರಿಯುತ್ತಿದೆ. ನಿಮ್ಮ ಉಸಿರು ಹೊರಬರುತ್ತಿದೆ. ನಿಮ್ಮ ಜೈವಿಕ ಶಕ್ತಿ ಬೆನ್ನುಮೂಳೆಯ ಮೂಲಕ ಕೆಳಗೆ ಇಳಿಯುತ್ತಿದೆ. ಪ್ರತಿಯೊಂದು ಉಸಿರಿನೊಂದಿಗೂ ಶಕ್ತಿಯ ಈ ಓಡಾಟವನ್ನು ನಿಮ್ಮ ದೇಹದಲ್ಲಿ ಲೈವ್ ಆಗಿ ಟ್ರ್ಯಾಕ್ ಮಾಡಿ. ನಿಮ್ಮ ಬೆನ್ನುಮೂಳೆಯಲ್ಲಿ ಒಂದು ರೀತಿಯ ಹಗುರತೆ ಅಥವಾ ಬೆಚ್ಚಗಿನ ದಿವ್ಯ ಅನುಭವವಾಗುತ್ತಿರುವುದನ್ನು ಗಮನಿಸಿ. ಇಡೀ ನರಮಂಡಲವು ಬ್ರಹ್ಮಾಂಡದ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗುತ್ತಿದೆ. ನಿಧಾನವಾಗಿ ಉಸಿರಾಡಿ. ಆ ಶಕ್ತಿಯ ಹರಿವಿನೊಂದಿಗೆ ಒಂದಾಗಿ
ಈಗ ಶಕ್ತಿಯ ಚಲನೆಯನ್ನು ನಿಲ್ಲಿಸಿ ಸಂಪೂರ್ಣ ಸ್ಥಿರವಾಗಿರಿ. ನಿಮ್ಮ ದೇಹ ಎಷ್ಟು ಶಾಂತವಾಗಿದೆ ಎಂದರೆ ಅದು ಕಲ್ಲಿನ ಮೂರ್ತಿಯಂತೆ ಅಲುಗಾಡದೆ ಕುಳಿತಿದೆ. ಈಗ ನಿಮ್ಮ ದೇಹದ ಸುತ್ತಲೂ ಇರುವ ಖಾಲಿ ಜಾಗವನ್ನು ಗಮನಿಸಿ, ಅಂದರೆ ಸ್ಪೇಸ್, ಅದನ್ನು ಗಮನಿಸಿ. ನಿಮ್ಮ ಬಲಗಡೆಯಲ್ಲಿರುವ ಖಾಲಿ ಜಾಗ, ಎಡಗಡೆಯಲ್ಲಿರುವ ಖಾಲಿ ಜಾಗ, ನಿಮ್ಮ ತಲೆಯ ಮೇಲಿರುವ ಖಾಲಿ ಜಾಗ, ಇಡೀ ರೂಮಿನಲ್ಲಿರುವ ಖಾಲಿ ಜಾಗವನ್ನು ನಿಮ್ಮ ಪ್ರಜ್ಞೆಯಿಂದ ಅನುಭವಿಸಿ. ವಿಜ್ಞಾನ ಹೇಳುವಂತೆ ನಿಮ್ಮ ದೇಹದ ಒಳಗೂ ಇರುವುದು 99.9% ಇದೇ ಖಾಲಿ ಜಾಗ. ನಿಧಾನವಾಗಿ ನಿಮ್ಮ ದೇಹದ ಚರ್ಮದ ಗಡಿಗಳು ಕರಗುತ್ತಿವೆ. ನಿಮ್ಮೊಳಗಿನ ಶೂನ್ಯತೆ ಮತ್ತು ನಿಮ್ಮ ಸುತ್ತಲಿರುವ ಬ್ರಹ್ಮಾಂಡದ ಶೂನ್ಯತೆ ಎರಡೂ ಒಂದಾಗುತ್ತಿವೆ. ನಿಮ್ಮ ದೇಹ ಈಗ ರೂಮಿನ ಗಾತ್ರದಷ್ಟೇ ವಿಸ್ತಾರವಾಗುತ್ತಿದೆ. ಅದು ಇಡೀ ಆಕಾಶದಷ್ಟೇ ಅನಂತವಾಗುತ್ತಿದೆ. ನೀವು ಬ್ರಹ್ಮಾಂಡದಲ್ಲಿ ತೇಲುತ್ತಿದ್ದೀರಿ. ನೀವು ಕೇವಲ ಒಂದು ದೇಹವಲ್ಲ, ನೀವು ಈ ಇಡೀ ವಿಶಾಲ ಆಕಾಶದ ಪ್ರಜ್ಞೆ. ಈ ವಿಸ್ತಾರತೆಯನ್ನು, ಈ ಮಹಾ ಸಂಪರ್ಕವನ್ನು ನಿಮ್ಮ ಆತ್ಮದ ಆಳದಲ್ಲಿ ಅನುಭವಿಸಿ. ಈಗ ನಿಮ್ಮ ಮೆದುಳು ಸಂಪೂರ್ಣವಾಗಿ ಆಲ್ಫಾ ಮತ್ತು ಥೀಟಾ ತರಂಗಗಳ ಆಳವಾದ ಶಾಂತ ಸ್ಥಿತಿಗೆ ತಲುಪಿದೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳು ಇಲ್ಲ. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಆಲೋಚನೆಗಳು ಬಂದರೂ ಅದರ ಹಿಂದೆ ಹೋಗಬೇಡಿ. ನಿಮ್ಮ ಮನಸ್ಸಿನಲ್ಲಿ ಮೂಡುವ ಮುಂದಿನ ಆಲೋಚನೆ ಯಾವುದು ಎಂದು ಅತ್ಯಂತ ಕುತೂಹಲದಿಂದ ಕಾಯಲು ಪ್ರಾರಂಭಿಸಿ. ಯಾವಾಗ ನೀವು ಆಲೋಚನೆಗಾಗಿ ಕಾಯುತ್ತೀರೋ ಆಗ ಮನಸ್ಸು ಸಂಪೂರ್ಣ ಶೂನ್ಯವಾಗುತ್ತದೆ. ಮುಂದಿನ ಕೆಲವು ನಿಮಿಷಗಳು ಯಾವುದೇ ಗೊಂದಲವಿಲ್ಲದೆ ಆ ನಿಗೂಢ ಮೌನದಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗಿ ಕೇವಲ ಮೌನ, ಕೇವಲ ನಿಶ್ಚಲತೆ. ಇಲ್ಲಿ ಕೆಲವು ಸಮಯ ನನ್ನ ಧ್ವನಿ ಕೂಡ ಮೌನವಾಗುತ್ತದೆ.
ನಿಧಾನವಾಗಿ ಅತ್ಯಂತ ಆಳವಾದ ಒಂದು ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಪ್ರಜ್ಞೆಯನ್ನು ಮತ್ತೆ ನಿಮ್ಮ ಭೌತಿಕ ದೇಹಕ್ಕೆ ತನ್ನಿ. ನಿಮ್ಮ ಕೈ ಬೆರಳುಗಳನ್ನು ಮತ್ತು ಕಾಲು ಬೆರಳುಗಳನ್ನು ಅತ್ಯಂತ ಲಘುವಾಗಿ ಅಲುಗಾಡಿಸಿ. ನಿಮ್ಮ ದೇಹ ಈಗ ಬ್ರಹ್ಮಾಂಡದ ಶುದ್ಧ ಪಾಸಿಟಿವ್ ಎನರ್ಜಿಯಿಂದ ಸಂಪೂರ್ಣವಾಗಿ ರೀಚಾರ್ಜ್ ಆಗಿ ನಿಮ್ಮ ಸುತ್ತಲೂ ಒಂದು ದಿವ್ಯವಾದ ಸುರಕ್ಷತಾ ಕವಚ ಅಂದರೆ ಆರಾ ಸೃಷ್ಟಿಯಾಗಿದೆ. ಈ ಅದ್ಭುತ ಪ್ರಾಯೋಗಿಕ ಅನುಭವವನ್ನು ನೀಡಿದ ಆ ಅನಂತ ಬ್ರಹ್ಮಾಂಡಕ್ಕೆ ಮತ್ತು ನಿಮ್ಮೊಳಗಿನ ದಿವ್ಯ ಚೇತನಕ್ಕೆ ಮನಸ್ಸಿನಲ್ಲಿಯೇ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸಿ. ನಿಮ್ಮ ಎರಡೂ ಹಸ್ತಗಳನ್ನು ಮತ್ತೊಮ್ಮೆ ನಿಧಾನವಾಗಿ ಪರಸ್ಪರ ಉಜ್ಜಿ. ಅದರಿಂದ ಉಂಟಾಗುವ ಆ ದಿವ್ಯ ಕಾಸ್ಮಿಕ್ ಶಕ್ತಿಯನ್ನು ನಿಮ್ಮ ಕಣ್ಣುಗಳು ಮತ್ತು ಮುಖದ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ಮುಖದಲ್ಲಿ ಬ್ರಹ್ಮಾಂಡದ ಶಾಂತಿಯನ್ನು ಗೆದ್ದಂತಹ ಒಂದು ಮುಗುಳ್ನಗೆ ಇರಲಿ. ನಿಮಗೆ ಸರಿ ಅನಿಸಿದಾಗ ಅತ್ಯಂತ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಸಾಧಕರೇ, ಈ ಕ್ಷಣದಲ್ಲಿ ನಿಮ್ಮ ದೇಹದಲ್ಲಿ ಉಂಟಾದ ಆ ದಿವ್ಯ ಬ್ರಹ್ಮಾಂಡದ ಶಕ್ತಿಯ ಕಂಪನವನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿನಲ್ಲಿ ಶಾಶ್ವತವಾಗಿ ಲಾಕ್ ಮಾಡಲು ಈಗಲೇ ಕಮೆಂಟ್ ಸೆಕ್ಷನ್ನಲ್ಲಿ ಐ ಆಮ್ ಕಾಸ್ಮಿಕ್ ಎನರ್ಜಿ ಎಂದು ಟೈಪ್ ಮಾಡಿ. ನಿಮ್ಮ ಈ ಒಂದು ಕಮೆಂಟ್ ಇಂದಿನ ಧ್ಯಾನದ ಯಶಸ್ಸಿನ ಮುದ್ರೆ. ಈ ದಿವ್ಯ ತರಂಗಾಂತರ ಇಡೀ ಜಗತ್ತಿಗೆ ಹರಡಲು ಈ ವಿಡಿಯೋವನ್ನು ತಕ್ಷಣವೇ ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ನಾಳೆ ದಿನ 17ರ ಮತ್ತೊಂದು ಅತ್ಯಂತ ರಹಸ್ಯಮಯ ಮತ್ತು ಶಕ್ತಿಶಾಲಿ ಧ್ಯಾನವನ್ನು ಮಿಸ್ ಮಾಡಿಕೊಳ್ಳದಿರಲು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮ್ಮ ಶಕ್ತಿ ಅನಂತವಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣವೇ? ನಮಸ್ಕಾರಗಳು.